ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಯುಗಾರಂಭ ಮಾಡಿರುವಂತಹ ವಿಜಯ್ ಅವರ ಮುಂದಿರೋದು ಈಗ ವಿಶ್ವಾಸದ ಗೆಲ್ಲುವಂತಹ ಅಗ್ನಿ ಪರೀಕ್ಷೆ. ನಿನ್ನೆ ಅಧಿವೇಶನ ನಡೆಯಿತು. ವಿಜಯ್ ಸೇರಿ 232 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತು ಸ್ಪೀಕರ್ ಆಯ್ಕೆ ನಡೆಯಲಿದ್ದು ಇವತ್ತು ಅಥವಾ ನಾಳೆ ವಿಜಯ್ ಅಧಿವೇಶನದಲ್ಲಿ ಬಹುಮತ ಸಾಬೀತುಪಡಿಸಲಿದ್ದಾರೆ. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನು. ಮೊದಲ ದಿನ ಅಧಿವೇಶನದಲ್ಲಿ ನಾಟಕೀಯ ಬೆಳವಣಿಗೆ. ಎಐಎಡಿಎಂಕೆ ನಾಯಕರ ಮಧ್ಯೆ ಮುನಿಸು ಸ್ಫೋಟ. ಬಹುಮತ ಸಾಬೀತುಪಡಿಸುತ್ತಾರಾ ಜೋಸೆಫ್ ವಿಜಯ್? ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಮರುದಿನವೇ ತಮಿಳುನಾಡು ವಿಧಾನಸಭೆ ಅಧಿವೇಶನ ಆರಂಭವಾಗಿದೆ. ಮೊದಲ ದಿನವೇ ವಿಜಯ್ ಸೇರಿದಂತೆ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಸಚಿವೆ ಎಸ್ ಕೀರ್ತನಾ ಪ್ರಮಾಣ ಪತ್ರ ಸಲ್ಲಿಸದ ಕಾರಣ ಮೊದಲಿಗೆ ಪ್ರಮಾಣ ವಚನ ಸ್ವೀಕರಿಸಲಿಲ್ಲ. ನಂತರ ಚುನಾವಣೆಯಲ್ಲಿ ಗೆದ್ದ ಪ್ರಮಾಣ ಪತ್ರ ತಂದು ಪ್ರತಿಜ್ಞಾ ವಿಧಿ ಪಡ್ಕೊಂಡ್ರು. ಈ ಮಧ್ಯೆ ಎಐಎಡಿಎಂಕೆ ಪಕ್ಷದ ಮುನಿಸು ಪ್ರಮಾಣ ವಚನದ ವೇಳೆ ಸ್ಫೋಟವಾಗಿದೆ. 234 ಶಾಸಕರ ಪೈಕಿ 232 ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಎಐಎಡಿಎಂಕೆ ಶಾಸಕ ಷಣ್ಮುಗಂ ಪ್ರಮಾಣ ವಚನ ಸ್ವೀಕರಿಸದೆ ವಾಪಸ್ ತೆರಳಿದ್ದು ಅಸಮಾಧಾನ ಸ್ಫೋಟಗೊಂಡಿದೆ. ಷಣ್ಮುಗಂ ಬಣದ ಶಾಸಕರು ವಿಜಯ್ಗೆ ಬೆಂಬಲಿಸಿದ್ರು ಎನ್ನಲಾಗಿದೆ. ಆದರೆ ಪಳನಿಸ್ವಾಮಿ ಬಣ ಇದಕ್ಕೆ ವಿರೋಧಿಸಿತ್ತು. ವಿಧಾನಸಭೆಗೆ ಬರುವಾಗಲೂ ಪ್ರತ್ಯೇಕವಾಗಿ ಆಗಮಿಸಿದ್ದು ಅಣ್ಣಾ ಡಿಎಂಕೆ ಇಬ್ಬಾಗವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಆದರೆ ಪಳನಿಸ್ವಾಮಿ ಮಾತ್ರ ಇದನ್ನ ನಿರಾಕರಿಸಿದ್ದಾರೆ. ಸಿನಿಮಾ ಸ್ನೇಹಿತರು, ರಾಜಕೀಯ ಎದುರಾಳಿಗಳು. 108 ಸ್ಥಾನ ಗೆದ್ದ ವಿಜಯ್ ಮಿತ್ರ ಪಕ್ಷಗಳ ಜೊತೆ ಸೇರಿ ಮೈತ್ರಿ ಸರ್ಕಾರ ರಚಿಸಿದ್ದಾರೆ. ಕಳೆದ ಬಾರಿ ಸ್ಟಾಲಿನ್ ಪುತ್ರ ಉದಯನಿಧಿ ಡಿಸಿಎಂ ಆಗಿದ್ರು. ಈಗ ವಿಪಕ್ಷ ನಾಯಕರಾಗಿದ್ದಾರೆ. ಉದಯನಿಧಿ ವಿಜಯ್ ಸಿನಿಮಾಗೆ ಬಂಡವಾಳ ಹೂಡುವ ಮೂಲಕವೇ ಚಿತ್ರರಂಗ ಪ್ರವೇಶಿಸಿದ್ರು. ಅವತ್ತು ಸಿನಿಮಾದಲ್ಲಿ ಗೆಳೆಯರಾಗಿದ್ದವರು ಈಗ ರಾಜಕೀಯದಲ್ಲಿ ಎದುರಾಳಿಗಳಾಗಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಸ್ಟಾಲಿನ್ ಅಂಕಲ್ ಅಂತ ಟೀಕಿಸ್ತಾ ಇದ್ದ ವಿಜಯ್ ಅದೇ ಸ್ಟಾಲಿನ್ ರನ್ನ ಭೇಟಿಯಾಗಿ ಕೆಲ ಕಾಲ ಮಾತುಕತೆ ನಡೆಸಿದ್ದಾರೆ. ವಿಜಯ್ ಬರ್ತಾ ಇದ್ದಂತೆ ಉದಯನಿಧಿ ನೂತನ ಸಿಎಂ ಅವರನ್ನ ಅಪ್ಪಿ ಸ್ವಾಗತಿಸಿದ್ರು. ಇದರ ಮಧ್ಯೆ ಇವತ್ತು ಸ್ಪೀಕರ್ ಆಯ್ಕೆ ನಡೆಯಲಿದೆ. ಇವತ್ತೇ ಬಹುಮತ ಸಾಬೀತುಪಡಿಸುವ ಸಾಧ್ಯತೆ ಇದೆ. ಅದು ತಪ್ಪಿದ್ರೆ ನಾಳೆ ವಿಧಾನಸಭೆಯಲ್ಲಿ ವಿಜಯ್ ವಿಶ್ವಾಸ ಮತ ಯಾಚಿಸಲಿದ್ದು 118 ಶಾಸಕರ ಬೆಂಬಲ ಪ್ರದರ್ಶಿಸಬೇಕಿದೆ. ಬಹುಮತ ಸಾಬೀತುಪಡಿಸಿದ ಬಳಿಕವೇ ದೆಹಲಿಗೆ ತೆರಳಿ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಸಚಿವರನ್ನ ಭೇಟಿಯಾಗಲಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಸರ್ಕಾರ ರಚಿಸುವುದಕ್ಕೆ ಬೆಂಬಲಿಸಿದ್ದಕ್ಕೆ ಧನ್ಯವಾದ ತಿಳಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.